ರಾಜ್ಯ ಸರ್ಕಾರ ಕಡಿಮೆ ದರದಲ್ಲಿ ಆಹಾರ ನೀಡುವಂತ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದೆ. ಸರ್ಕಾರದ ಇಂದಿರಾ ಕ್ಯಾಂಟೀನ್ಗೂ ಸೆಡ್ಡು ಹೊಡೆಯುವುದರಲ್ಲಿ ಇದೀಗ ಜೆಡಿಎಸ್ ಮುಖಂಡ ಟಿಎ ಶರವಣ ಅಪ್ಪಾಜಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. 10 ರೂಪಾಯಿಗೆ ಮುದ್ದೆ ಊಟ ಅನ್ನ ಸಾಂಬಾರ್, 5 ರೂಪಾಯಿಗೆ ಇಡ್ಲಿ ಕೇಸರಿಬಾತ್ ನೀಡುವ ದೇವೇಗೌಡ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ನಾಳೆ ಉದ್ಘಾಟನೆಯಾಗಲಿದೆ. ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಅವರು ಒಂದು ಕ್ಯಾಂಟೀನ್ ಅನ್ನು ಆರಂಭಿಸಿದ್ದಾರೆ. ಕ್ಯಾಂಟೀನ್ನ ಹೆಸರು ಅಪ್ಪಾಜಿ ಕ್ಯಾಂಟೀನ್. ಸೊ ಇದು ಇಂದಿರಾ ಕ್ಯಾಂಟೀನ್ಗೆ ಸೆಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ನಿರ್ಮಿಸಲಾಗಿರುವಂತಹ ಕ್ಯಾಂಟೀನ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲೂ ಕೂಡ ಕಡಿಮೆ ದರದಲ್ಲಿ ಊಟ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಕಾಫಿ ಟೀ 3 ರೂಪಾಯಿ, ತಟ್ಟೆ ಇಡ್ಲಿ, ಕೇಸರಿಬಾತ್, ಖಾರಾಬಾತ್ ಕೇವಲ 5 ರೂಪಾಯಿ, ಹಾಗೆ ಮುದ್ದೆ ಊಟ ಜೊತೆಗೆ ಅನ್ನ ಸಾಂಬಾರ್ ಕೇವಲ 10 ರೂಪಾಯಿ. ಈ ಕಡಿಮೆ ದರದಲ್ಲಿ ಊಟವನ್ನು ನೀಡುವ ಮುಖಾಂತರವಾಗಿ ಒಂದು ಕಡೆ ಬಡವರ ಹಸಿವನ್ನು ನೀಗಿಸುವಂಥ ಕಾರ್ಯ ಆದರೆ ಮತ್ತೊಂದು ಕಡೆ ಪಕ್ಷಕ್ಕೂ ಕೂಡ ಪ್ರಚಾರ, ಹಾಗೆ ದೇವೇಗೌಡರ ಹೆಸರಿನಲ್ಲೂ ಕೂಡ ಈ ಯೋಜನೆಯನ್ನು ಆರಂಭ ಮಾಡಿರುವಂಥ ಕಾರಣದಿಂದಾಗಿ ಸೊ ಅಲ್ಲಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಕ್ಯಾಂಟೀನನ್ನು ಉದ್ಘಾಟನೆ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ ಅಂದರೆ ಸರ್ಕಾರ. ಸೊ ಅದಕ್ಕೆ ಪ್ರತಿಯಾಗಿ ದೇವೇಗೌಡರ ಹೆಸರಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಅಂತ ಹೇಳಿ ಉದ್ಘಾಟನೆ ಮಾಡುವ ಮುಖಾಂತರವಾಗಿ ಒಂದು ರೀತಿ ಟಾಂಗ್ ಕೊಡುವಂತಹ ಕೆಲಸವನ್ನು ಇಲ್ಲಿ ಟಿಎ ಶರವಣ ಅವರು ಮಾಡಿದ್ದಾರೆ. ಸೊ ಇದು ಬಸವನಗುಡಿಯಲ್ಲಿ ಈಗ ಬಹುಶಃ ಪ್ರಾಯೋಗಿಕವಾಗಿ ಆರಂಭ ಆಗಿರುವಂಥ ಕ್ಯಾಂಟೀನ್ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದು ಸಕ್ಸಸ್ ಆದರೆ ಜೊತೆಗೆ ವರ್ಕೌಟ್ ಆಗುತ್ತೆ, ಈ ಪ್ರೈಸಿಗೆ ಭಾಳ ಲಾಸ್ ಇಲ್ದಿತಿ ನಡೆಸ್ಬೋದು ಅನ್ನುವಂಥದ್ದು ಏನಾದರೂ ಬಹುಶಃ ಗಮನಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಈ ಕ್ಯಾಂಟೀನನ್ನು ವಿಸ್ತರಿಸುವಂತಹ ಉದ್ದೇಶವನ್ನು ಪಕ್ಷ ಹೊಂದಿದೆ ಅಥವಾ ಶರವಣ ಅವರು ಹೊಂದಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಹಾಗೆ ಇಲ್ಲಿ ದೇವೇಗೌಡರು ಅಂತ ಅಂದರೆ ಅವರು ಈಗಲೂ ಕೂಡ ಅವರ ಹೆಲ್ತ್ ಸೀಕ್ರೆಟ್ ಏನು ಅನ್ನುವಂಥದ್ದು ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ಅದು ಮುದ್ದೆ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಹೀಗಾಗಿ ಇಲ್ಲಿ ಮುದ್ದೆ ಊಟಕ್ಕೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡಲಾಗಿದೆ. ಯಾಕಂತಂದರೆ 10 ರೂಪಾಯಿಗೆ ಇಲ್ಲಿ ಮುದ್ದೆ ಊಟ ಸಿಗುತ್ತಂತೆ. ಮುದ್ದೆ ಊಟ ಜೊತೆಗೆ ಅನ್ನ ಸಾಂಬಾರ್ 2 ಸಿಗುತ್ತೆ. ಜೊತೆಗೆ 5 ರೂಪಾಯಿಗೆ ಇಡ್ಲಿ, ಅದು ಕೂಡ ತಟ್ಟೆ ಇಡ್ಲಿ, ಹಾಗೆ ಕೇಸರಿ ಬಾತ್ ಕೂಡ 5 ರೂಪಾಯಿಗೆ ಸಿಗುತ್ತೆ. ಇನ್ನು ಕಾಫಿ ಟೀ ಎಲ್ಲ ಜಸ್ಟ್ 3 ರೂಪಾಯಿ ಅಂತೆ. ಈ ಅಪ್ಪಾಜಿ ಕ್ಯಾಂಟೀನ್ ನಾಳೆ ಉದ್ಘಾಟನೆಗೊಳ್ಳುತ್ತೆ. ಇಂದಿರಾ ಕ್ಯಾಂಟೀನ್ ನಾಡಿದ್ದು 15ನೇ ತಾರೀಕು, ಇದೇ ತಿಂಗಳ 15ನೇ ತಾರೀಕಿನಂದು ಉದ್ಘಾಟನೆ ಆಗೋದು. ಸೊ ಅದಕ್ಕೂ ಮುನ್ನನೇ ಈಗ ಅಪ್ಪಾಜಿ ಕ್ಯಾಂಟೀನ್ ಉದ್ಘಾಟನೆ ಆಗುತ್ತೆ. ಇನ್ನು ಕೇವಲ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಜೆಡಿಎಸ್ನ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ನೀಡಿರುವಂತಹ ವರದಿ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರ ಹಸಿದವರ ಹೊಟ್ಟೆ ತುಂಬಿಸ್ತೀವಿ ಅಂತ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೆಡಿಎಸ್ ಮುಖಂಡರಾಗಿರುವಂತಹ ಜೊತೆಗೆ ಶಾಸಕರಾಗಿರುವಂತಹ ಟಿಎ ಶರವಣ ಅವರು ಇದೀಗ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಎನ್ನುವಂತಹ ಕ್ಯಾಂಟೀನನ್ನು ಅತ್ಯಂತ ಕಡಿಮೆ ದರದಲ್ಲಿ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾಳೆಯಿಂದ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಉದ್ಘಾಟನೆಯಾಗ್ತಾ ಇರುವಂಥದ್ದು. ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನ ನೀಡಲಾಗುತ್ತೆ, ಟೀ ಕಾಫಿಯನ್ನು ಕೊಡಲಾಗುತ್ತೆ. ಜೊತೆಗೆ ಬಡವರಿಗೆ ಒಂದು ದಿನದ ಅತ್ಯಂತ ಕಡಿಮೆ ದರದಲ್ಲಿ ಹೇಗೆ ಹೊಟ್ಟೆ ತುಂಬಿಸ್ಕೋಬಹುದು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ಒಂದು ದರಪಟ್ಟಿಯನ್ನು ಕೂಡ ಗಮನಿಸಬಹುದು. ಕಾಫಿ ಮತ್ತು ಟೀ ಕೇವಲ 3 ರೂಪಾಯಿ ಇದೆ. ತಟ್ಟೆ ಇಡ್ಲಿ, ವಡೆ, ಕೇಸರಿಬಾತ್, ಖಾರಾಬಾತ್ ಕೇವಲ 5 ರೂಪಾಯಿ ನಿಗದಿಯನ್ನು ಮಾಡಲಾಗಿದೆ. ಅದೇ ರೀತಿ ಮುದ್ದೆ, ಬಸ್ಸಾರು, ಅನ್ನ ಸಾಂಬಾರು, ರೈಸ್ ಬಾತ್ ಕೂಡ ಕೇವಲ 10 ರೂಪಾಯಿಗೆ ನಿಗದಿ ಮಾಡಲಾಗಿರುವಂಥದ್ದು. ಬಡವರು ಪ್ರತಿದಿನ ಒಂದು 20 ರೂಪಾಯಿಯಲ್ಲಿ ಇಡೀ ದಿನದ ಹೊಟ್ಟೆಯನ್ನು ತುಂಬಿಸ್ಕೋಬಹುದು. ಅಂಥದ್ದೊಂದು ವ್ಯವಸ್ಥೆಯನ್ನು ಇದೀಗ ಟಿಎ ಶರವಣ ಅವರು ನಮ್ಮ ಅಪ್ಪಾಜಿ ಕ್ಯಾಂಟೀನ್ನ ಮೂಲಕ ಬಡವರಿಗೆ ಮುಂದಾಗ್ತಾ ಇರುವಂಥದ್ದು. ಗುರುಗಳೇ, ಈಗ ನಾಳೆಯಿಂದ ಆ ಒಂದು ಕ್ಯಾಂಟೀನ್ ಪ್ರಾರಂಭ ಆಗ್ತಾ ಇದೆ. ಸರ್ಕಾರ ಮಾಡೋದಕ್ಕಿಂತಲೂ ಮುಂಚೆ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಕ್ಯಾಂಟೀನನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಯಾವ ಕಾರಣಕ್ಕೆ ಈ ಒಂದು ಕ್ಯಾಂಟೀನ್ ನಿರ್ಮಾಣ ಆಗ್ತಾ ಇದೆ? ಇದು ರಾಜಕೀಯ ಉದ್ದೇಶ ಇದೆಯಾ ಅಥವಾ ಕೇವಲ ಬಡವರ ಹೊಟ್ಟೆ ತುಂಬಿಸಬೇಕು ಅನ್ನುವಂಥದ್ದು ಮಾತ್ರನಾ? ಬಹುಶಃ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ದೇವೇಗೌಡರು ಬಡವರ ಕಂಡ್ರೆ ಭಾಳ ಇಷ್ಟ. ಅವರು ಯಾವಾಗಲೂ ಕೂಡ ಬಡವರು, ರೈತರು, ಕೂಲಿ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಕೊಂಡು ಅವರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಗುರುಗಳವರು. ಅವರ ಒಂದು ಹಾದಿಯಲ್ಲಿ ನಾನು ಕೂಡ ಅವರ ಒಂದು ಭಕ್ತನಾಗಿ, ಪರಮ ಭಕ್ತನಾಗಿ ನನ್ನ ಸಮಾಜಕ್ಕೆ, ನನ್ನ ಏನು ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡ್ತಾ ಇರತಕ್ಕಂಥ ಈ ಥರ ಬಡವರಿಗೆ ನಾವು ಏನಾದರೂ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ನಮ್ಮ ಸಾಹೇಬ್ರನ್ನ ನಾನು ಕೇಳಿದಾಗ ಅವರು ನಾನು ತಿರುಪತಿ ಲಾಡನ್ನು ವೈಕುಂಠ ಏಕಾದಶಿ ದಿನ 1 ಲಕ್ಷ ಲಾಡುಗಳನ್ನು
ಎಲ್ಲ ಶ್ರೀನಿವಾಸ ದೇವಸ್ಥಾನಗಳಿಗೆ ಭಕ್ತಾದಿಗಳಿಗೆ ಹಂಚ್ಲಿಕ್ಕೋಸ್ಕರ ಅದನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಅವರು ಟಿ ವಿಯಲ್ಲಿ ನೋಡಪ್ಪ ಶರವಣ, ನೀನು ಇದೆಲ್ಲ ಮಾಡ್ತಾ ಇದೆಯಾ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಆದರೆ ಬಡವರಿಗೆ ಹೊಟ್ಟೆಗೋಸ್ಕರ ಊಟ ಕೊಡುವಂಥ ವ್ಯವಸ್ಥೆನ ಯಾಕೆ ಮಾಡಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತೇಳಿ ನನ್ನಲ್ಲಿ ಅವ್ರು ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಜನವರಿ ತಿಂಗಳಲ್ಲಿ ಬಹುಶಃ ಈ ಇಂದಿರಾ ಕ್ಯಾಂಟೀನ್ ಆವಾಗ ಕೂಡ ಪ್ರಾರಂಭ, ಆ ಒಂದು ಘೋಷಣೆ ಕೂಡ ಆಗಿರಲಿಲ್ಲ. ನನಗೂ ಇದಕ್ಕೂ ಸಂಬಂಧನೂ ಇಲ್ಲ. ಇಲ್ಲಿ ಇಂದಿರಾ ಕ್ಯಾಂಟೀನು ಈ ಥರ ಆಗುತ್ತೆ ಅನ್ನೋದು ಕೂಡ ನಾವು ಆವಾಗ ಆಲೋಚನೆ ಮಾಡಿರಲಿಲ್ಲ. ಆ ಜನವರಿ ಫೆಬ್ರವರಿಯಿಂದನೇ ನಾನು ನಮ್ಮ ಬಸವನಗುಡಿ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ಕಡೆ ಜಾಗ ನೋಡಬೇಕು ಅಂತೇಳಿ ಹುಡುಕಿ ಎಲ್ಲ ಸೆಟ್ರೇಟ್ ಮಾಡಲಿಕ್ಕೆ ಇಷ್ಟು ದಿನ ಆಯಿತು. ಆದರೆ ಸರ್ಕಾರ ಏನು ಇಂದಿರಾ ಕ್ಯಾಂಟೀನ್ ಅಂತ ಏನು ಮಾಡ್ತಾ ಇದ್ದಾರೆ, ಅವ್ರಿಗೂ ನಮಗೂ ಯಾವುದೇ ಥರ ಸಂಬಂಧ ಇಲ್ಲ. ಅವರು ಜನರ ದುಡ್ಡಲ್ಲಿ ಮಾಡ್ತಾ ಇರತಕ್ಕಂಥದ್ದು, ಜನರ ತೆರಿಗೆ ಹಣದಲ್ಲಿ ಏನು ಮಾಡ್ತಾ ಇದ್ದಾರೆ. ಬಹುಶಃ ಇದು ನನ್ನ ಸ್ವಂತ ವೆಚ್ಚದಲ್ಲಿ ಸನ್ಮಾನ್ಯ ದೇವೇಗೌಡರು, ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಂತೇಳಿ ಅವರ ಹೆಸರಲ್ಲಿ ಪಕ್ಷದ ಸಹಕಾರದಿಂದ ನನ್ನ ಸ್ವಂತ ವೆಚ್ಚದಲ್ಲಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು. ಹಸಿದವರು ಭಾಳಷ್ಟು ಜನ ಇದ್ದಾರೆ, ಅವ್ರಿಗೆ ಅಟ್ಲೀಸ್ಟ್ ಕಡಿಮೆ ದರದಲ್ಲಿ ಹೈಜೆನಿಕ್ ಫುಡ್ಡನ್ನು ಕೊಡಬೇಕು ಅಂತೇಳಿ ಇವತ್ತು ಏನು ಪ್ರಖ್ಯಾತಿಯನ್ನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಡೆಲ್ಲಿಯಲ್ಲಿ ಏನು ಪ್ರಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥ ಆ ರಾಗಿ ಮುದ್ದೆ ಏನಿದೆ, ಆ ರಾಗಿ ಮುದ್ದೆ ಸನ್ಮಾನ್ಯ ದೇವೇಗೌಡರು ಕೂಡ ಭಾಳ ಇಷ್ಟವಾದ ಒಂದು ಊಟ ಅದು. ಅದನ್ನೇ ಇಲ್ಲಿ ಪ್ರಮುಖವಾಗಿ ರಾಗಿ ಮುದ್ದೆಯನ್ನು ಕೂಡ ನಾಳೆ ಬರತಕ್ಕಂಥ ಎಲ್ಲರಿಗೂ ಕೂಡ ಅದನ್ನು ಉಚಿತವಾಗಿ ಕೊಡಬೇಕು ಅಂತೇಳಿ ನಾನು ಪ್ಲಾನ್ ಮಾಡ್ಕೊಂಡಿರತಕ್ಕಂಥದ್ದು. ನಾಳೆ ಇದು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತು ಸ್ವಾಮಿಗಳ ಎಲ್ಲರ ಒಂದು ಸಮಕ್ಷಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ, ಆದರೆ ಸಾಕಷ್ಟು ವಿವಾದಗಳನ್ನು ಕೂಡ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಆದರೆ ನೀವು ಒಂದೇ ಒಂದು ಕಪ್ಪಿ ಚುಕ್ಕೆ ಇಲ್ಲದೇನೆ ಅತ್ಯಂತ ಕಡಿಮೆ ಟೈಮ್ನಲ್ಲಿ ಈ ಒಂದು ಕ್ಯಾಂಟೀನ್ನ ಸರ್ಕಾರಕ್ಕಿಂತ ಮುಂಚೆನೇ ಮಾಡ್ತಾ ಇದ್ದೀರಾ. ಸೊ ಹೇಗೆ ಸಾಧ್ಯ ಆಯಿತು ಅಂತ ನೋಡಿ, ಹೇಳುವವನು ಮಾಡಲಾರೆ, ಮಾಡುವವನು ಹೇಳಲಾರೆ ಅಂತೇಳಿ ಒಂದು ಗಾದೆ ಇದೆ. ನಿಮಗೆ ಗೊತ್ತಿದೆ ಸರ್ಕಾರ ವತಿಯಿಂದ ಎಷ್ಟೊಂದು ಯೋಜನೆಗಳು ಘೋಷಣೆ ಆಗ್ತಾ ಇದೆ, ಆ ಘೋಷಣೆಗಳಲ್ಲಿ ಎಷ್ಟೊಂದು ಅನುಷ್ಠಾನಕ್ಕೆ ಬರ್ತಾ ಇದೆ, ಯಾವ ಥರ ಅವರು ಯೋಜನೆ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಬಹುಶಃ ನಾನೇನು ಹೇಳಬೇಕಾಗಿಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಇವತ್ತು ಸರ್ಕಾರ ಏನು ರಾಜಕೀಯ ಲಾಭಕ್ಕೋಸ್ಕರ ಅವ್ರು ಏನೋ ಮಾಡ್ತಾ ಇದ್ದಾರಲ್ಲ, ಬಹುಶಃ ಇವತ್ತು ನನ್ನ ವೈಯಕ್ತಿಕ ಖರ್ಚಲ್ಲಿ ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಇದು ನಿರಂತರವಾಗಿ ಈ ಸೇವೆ ನಡೀತದೆ. ಚುನಾವಣೆಗೆ ಇದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ನಾನು ಸನ್ಮಾನ್ಯ ದೇವೇಗೌಡರ ಪರಮ ಭಕ್ತನಾಗಿ ಈ ಒಂದು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು. ಇಲ್ಲಿ ಹೈಜೆನಿಕ್ ಫುಡ್ಡನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಬರತಕ್ಕಂಥ ಜನರಿಗೆ ಕ್ವಾಲಿಟಿಲಾಗಲಿ ಕ್ವಾಂಟಿಟಿಲಾಗಲಿ ಯಾವುದೇ ಥರ ಕಡಿಮೆ ಮಾಡದೆ ಸ್ವಚ್ಛತೆಯನ್ನು ಪಾಲನೆ ಮಾಡಿ ಇವತ್ತೇನು ನನ್ನ ಕನಸಿನ ಕೂಸು ಸನ್ಮಾನ್ಯ ದೇವೇಗೌಡರ ಕನಸಿನ ಕೂಸು ಇದನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಮೊದಲನೇ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಇಡೀ ಬೆಂಗಳೂರು ನಗರಕ್ಕೆ ಎಲ್ಲ ಕಡೆ ಕೂಡ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಆಲ್ರೆಡಿ ಚಿಂತನೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬೆಂಗಳೂರು ಸೇರಿದಂತೆ ಸದ್ಯ ಈಗ ಹನುಮಂತ ನಗರದಲ್ಲಿ ಈ ಒಂದು ಕ್ಯಾಂಟೀನ್ ನಿರ್ಮಾಣ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ರುಚಿಯಾದಂತಹ ಊಟ ತಿಂಡಿ ತಿನಿಸನ್ನು ಒದಗಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಿಬ್ಬಂದಿಗಳನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನೇಮಕ ಮಾಡಲಿಕ್ಕೊಳ್ಳಲಾಗಿರುವಂಥದ್ದು. ಉಳಿದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅತ್ಯಂತ ಹೈಜಿನಿಕ್ ಆಗಿ ಇಂದಿರಾ ಕ್ಯಾಂಟೀನ್ಗೆ ಸವಾಲೊಡ್ಡುವಂತಹ ರೀತಿಯಲ್ಲಿ ಈ ಒಂದು ಅಪ್ಪಾಜಿ ಕ್ಯಾಂಟೀನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಾದ್ಯಂತವೂ ಕೂಡ ಟಿ.ಎ. ಶರವಣ ಅವರು ಈ ರೀತಿಯ ಕ್ಯಾಂಟೀನನ್ನು ದೇವೇಗೌಡ ಅಪ್ಪಾಜಿ ಅವರ ಹೆಸರಿನಲ್ಲಿ ಮಾಡೋದಕ್ಕೆ ಮುಂದಾಗ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.